ನೀವು ನೋಡ್ತಾ ಇದ್ದೀರಾ ಬೀದರ್ ವೀರ ನ್ಯೂಸ್ ಕನ್ನಡ ಚಾನೆಲ್. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ ವಿಚಾರ. ಬೀದರ್ನಲ್ಲಿ ಸಚಿವ ಈಶ್ವರ್ ಖಂಡ್ರೆ ಪ್ರತಿಕ್ರಿಯೆ. ರಾಜ್ಯಪಾಲರನ್ನ ವಜಾಗೊಳಿಸುವಂತೆ ಸಚಿವ ಖಂಡ್ರೆ ಒತ್ತಾಯ. ರಾಜ್ಯಪಾಲರು ಬಿಜೆಪಿ ಪಕ್ಷದ ಏಜೆಂಟರಂತೆ ವರ್ತಿಸುತ್ತಿದ್ದಾರೆ. ಬಿಜೆಪಿ ಒತ್ತಾಯಕ್ಕೆ ಮಣಿದು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಷಡ್ಯಂತ್ರ ಮಾಡಿದ್ದಾರೆ. ಶಾಕಾಸ್ ನೀಡಿ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದಾರೆ. ರಾಜ್ಯಪಾಲರ ಈ ನಡೆ ಪ್ರಜಾಪ್ರಭುತ್ವಕ್ಕೆ ಮಾರಕ. ಹುದ್ದೆಯ ಪಾವಿತ್ರ್ಯತೆ ಕಾಪಾಡಿಕೊಳ್ಳಲು ರಾಜ್ಯಪಾಲರು ವಿಫಲ. ರಾಷ್ಟ್ರಪತಿಗಳು ರಾಜ್ಯಪಾಲರನ್ನ ಕೂಡಲೇ ವಜಾ ಮಾಡಬೇಕು. ಪ್ರಜಾಸತ್ತಾತ್ಮಕವಾಗಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ. ಸಿದ್ದರಾಮಯ್ಯ ನೇತೃತ್ವದಲ್ಲಿ ಉತ್ತಮವಾದ ಆಡಳಿತ ನೀಡುತ್ತಿದ್ದೇವೆ. ವಿಪಕ್ಷಗಳು ಹೊಟ್ಟೆಕಿಚ್ಚಿನಿಂದ ಸಿದ್ದರಾಮಯ್ಯ ವಿರುದ್ಧ ಷಡ್ಯಂತ್ರ ನಡೆಸಿದ್ದಾರೆ. ಇದರ ವಿರುದ್ಧ ರಾಜಕೀಯ ಮತ್ತು ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೇವೆ. ನಾವು ನಮ್ಮ ಸಚಿವ ಸಂಪುಟ ಕಾಂಗ್ರೆಸ್ ವರಿಷ್ಠರು ಸೇರಿ ಎಲ್ಲರೂ ಸಿಎಂ ಬೆಂಬಲಿಸಿದ್ದೇವೆ. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ವಿಜಯೇಂದ್ರ ಆಗ್ರಹ ವಿಚಾರ. ಪ್ರತಿಪಕ್ಷಗಳ ನಾಯಕರು ಎಲ್ಲ ರೀತಿಯ ಅಕ್ರಮಗಳಲ್ಲಿ ಭಾಗಿಯಾಗಿದ್ದಾರೆ. ಆರ್ ಅಶೋಕ್ ಸೇರಿದಂತೆ ಎಲ್ಲ ನಾಯಕರು ಅಕ್ರಮ ಮಾಡಿದ್ದಾರೆ. ಅವರು ಭ್ರಷ್ಟಾಚಾರ ಹೊರಗೆ ಬರುತ್ತೆ ಅಂತ ಕೇಂದ್ರದ ಮೊರೆ ಹೋಗಿದ್ದಾರೆ. ಕೇಂದ್ರದ ನಾಯಕರ ದುಂಬಲು ಬಿದ್ದು ಸಿಎಂ ವಿರುದ್ಧ ಸುಳ್ಳು ಆಪಾದನೆ ಮಾಡಿದ್ದಾರೆ. ಸುಳ್ಳು ದಾಖಲೆ ಸೃಷ್ಟಿ, ಸುಳ್ಳು ಆಪಾದನೆ ಮಾಡುವುದರಲ್ಲಿ ಬಿಜೆಪಿಗರು ನಿಸ್ಸಮರು. ಬೀದರ್ನಲ್ಲಿ ಸಚಿವ ಈಶ್ವರ್ ಖಂಡ್ರೆ ಹೇಳಿಕೆ. ರಾಜ್ಯಪಾಲರು ಭಾರತೀಯ ಜನತಾ ಪಕ್ಷದ ಏಜೆಂಟ್ರಂತೆ ವರ್ತನೆ ಮಾಡಿ ಕೇಂದ್ರದ ಬಿಜೆಪಿ ಸರ್ಕಾರದ ಒತ್ತಾಯಕ್ಕೆ ಮಣಿದು ಯಾವುದೇ ದಾಖಲೆಗಳಿಲ್ಲದೆ ಇವತ್ತು ಅಸಂವಿಧಾನಾತ್ಮಕವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಯವರ ವಿರುದ್ಧ ಷಡ್ಯಂತ್ರ ರಚಿಸಿ ಇವತ್ತಿನ ಶೋಕಾಸ್ ನೋಟಿಸ್ ಕೊಟ್ಟು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಂಥದ್ದು ಇದು ಪ್ರಜಾಪ್ರಭುತ್ವಕ್ಕೆ ಮಾರಕವಾದಂಥದ್ದು, ಪ್ರಜಾಪ್ರಭುತ್ವ ವಿರೋಧಿ ನಡೆ. ಇದನ್ನು ನಾವೆಲ್ಲ ಖಂಡಿಸ್ತೇವೆ. ಮತ್ತು ಇವತ್ತು ಸಂವಿಧಾನಾತ್ಮಕವಾದಂಥ ಇರುವಂಥ ಹುದ್ದೆ, ಆ ಹುದ್ದೆಯ ಪಾವಿತ್ರ್ಯತೆ ಕಾಪಾಡಿಕೊಳ್ಳಲು ಅವರು ವಿಫಲರಾಗಿದ್ದಾರೆ. ಹೀಗಾಗಿ ಘನತೆವೆತ್ತ ರಾಷ್ಟ್ರಪತಿಗಳು ರಾಜ್ಯಪಾಲರನ್ನು ವಾಪಸ್ ಕರೆಸ್ಕೊಳ್ಬೇಕು, ಅವರನ್ನು ವಜಾ ಮಾಡಬೇಕು, ನೈತಿಕ ಹೊಣೆ ಹೊತ್ತು ರಾಜ್ಯಪಾಲರು ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಮತ್ತು ಇದು ಪ್ರಜಾಸತ್ತಾತ್ಮಕವಾಗಿ ಆಯ್ಕೆಯಾದಂಥ ಸರ್ಕಾರ. ಜನರ ಬೆಂಬಲ ನಮಗಿದೆ. 136 ಸ್ಥಾನಗಳಲ್ಲಿ ನಮಗೆ ಇವತ್ತು ಅವರು ಜಯ ಗಳಿಸಿಕೊಟ್ಟಿದ್ದಾರೆ. ಉತ್ತಮವಾದಂಥ ಆಡಳಿತವನ್ನು ಮಾನ್ಯ ಸಿದ್ದರಾಮಯ್ಯಜಿಯವರ ನೇತೃತ್ವದಲ್ಲಿ ನಾವು ಆಡಳಿತ ಕೊಡ್ತಾ ಇದ್ದೇವೆ. ಹೊಟ್ಟೆ ಕಿಚ್ಚಿನಿಂದ ಈ ರೀತಿಯ ಒಂದು ಷಡ್ಯಂತ್ರ ರಚಿಸಿದ್ದಾರೆ. ಇದರಿಂದ ಅರ್ಥ ಮಾಡಿಕೊಳ್ಳಬೇಕು, ಇವತ್ತು ರಾಜ್ಯದ ಪ್ರಗತಿ ಕುಂಠಿತ ಆಗ್ತದೆ. ಇವತ್ತು ಇವರೇನು ಹುನ್ನಾರ ಮಾಡ್ತಾ ಇದ್ದಾರೆ, ಇದರಿಂದ 7 ಕೋಟಿ ಜನರಿಗೆ ಇದು ಅಪಮಾನ ಮಾಡಿದ್ದಂಗೆ. ಇದನ್ನು ನಾವು ರಾಜಕೀಯವಾಗಿ ಮತ್ತು ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೀವಿ. ಸಿಎಂ ಅವ್ರ ಬೆನ್ನಿಗೆ ಯಾವ ರೀತಿ ಒಂದು ಹಿರಿಯ ಸಚಿವರಾಗಿ ನಿಂತಿದೆ ಸರ್, ಯಾವ ರೀತಿ ಒಂದು ಅವ್ರಿಗೆ ಇಂಥ ಸಮಯದಲ್ಲಿ ಇಡೀ ಕಾಂಗ್ರೆಸ್ ಪಕ್ಷ, ಇಡೀ ಸಚಿವ ಸಂಪುಟದ ಎಲ್ಲ 33 ಸದಸ್ಯರು ಮತ್ತು ನಮ್ಮ ಪಕ್ಷದ ವರಿಷ್ಠರು ಎಲ್ಲರೂ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಇದ್ದೀವಿ. ಸರ್, ಈಗಾಗಲೇ ಅಂದರೆ ವಿಜೇಂದ್ರ ತಕ್ಷಣವೇ ರಾಜೀನಾಮೆ ಕೊಡಬೇಕು ಸಿಎಂ ಅವರು. ನಿಜವಾಗಿ ಹೇಳಬೇಕು ಅಂದರೆ ಇವತ್ತೇನು ಪ್ರತಿಪಕ್ಷದಲ್ಲಿದ್ದಂಥವ್ರು ಅಶೋಕರಿರ್ಬೋದು, ಅಲ್ಲಿರುವಂಥ ಎಲ್ಲ ಮುಖಂಡರುಗಳು ಅವರೇ ಇಲ್ಲಿ ಎಲ್ಲ ರೀತಿಯ ಅಕ್ರಮಗಳಲ್ಲಿ, ಎಲ್ಲ ರೀತಿಯ ಇವತ್ತು ಅವ್ಯವಹಾರದಲ್ಲಿ ಭಾಗಿಯಾಗಿದ್ದಂಥವ್ರು ಇದ್ದಾರೆ. ಈ ಕಾಂಗ್ರೆಸ್ ಸರ್ಕಾರ ಬಂದು ಅವರು ಮಾಡಿದ್ದಂಥ ಏನು ಒಂದು ಅಕ್ರಮಗಳಿದ್ದಾವೆ, ಭ್ರಷ್ಟಾಚಾರ ಇದೆ, ಅದಕ್ಕೆ ಹೊರಗಡೆ ಬರ್ತದೆ. ಅವ್ರ ಮೇಲೆ ಕಾನೂನಿನ ಕುಣಿಕೆ ಪ್ರಾರಂಭ ಆಗ್ತದೆ. ಅದರಿಂದ ಅವರು ಹೋಗಿ ಕೇಂದ್ರದವ್ರ ವರಿಷ್ಠರ ಮುಂದೆ ದುಂಬಾಲು ಬಿದ್ದು ಕೈ ಜೋಡಿಸಿ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಇವತ್ತು ಸುಳ್ಳು ಅಪವಾದ ಹೊರಡಿಸಿದ್ದಾರೆ. ಸುಳ್ಳು ದಾಖಲೆಗಳ ಸೃಷ್ಟಿ ಮಾಡಲಿಕ್ಕೆ ಅವರು ಮುಂಚೂಣಿಯಲ್ಲಿದ್ದಾರೆ. ಸುಳ್ಳು ಹೇಳಿದ್ರಲ್ಲೂ ನಿಸ್ಸೀಮರಾಗಿದ್ದಾರೆ. ಹೀಗಾಗಿ ಯಾರಾದರೂ ರಾಜೀನಾಮೆ ಕೊಡಬೇಕು, ರಾಜಕೀಯ ನಿವೃತ್ತಿ ಆಗಬೇಕು ಅಂತ ಹೇಳಿದ್ರೆ ಅದು ಪ್ರತಿಪಕ್ಷದ ಕರ್ನಾಟಕ ರಾಜ್ಯದ ಮುಖಂಡರುಗಳು. ಸರಿ, ಮುಂದಿನ ನಡೆ ಈಗಾಗಲೇ ಹೇಳಿದ್ದೇನೆ, ನಾವು ಒಳ್ಳೆಯ ಆಡಳಿತ ಕೊಡ್ತೀವಿ. ಇದರಿಂದ ಧೃತಿಗೆಡೋದಿಲ್ಲ ಮತ್ತು ಕಾನೂನು ಹೋರಾಟ ಮಾಡ್ತೀವಿ. ಥ್ಯಾಂಕ್ ಯು.